ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪಂಚಮಿದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಕಾರಣ ಪೂಜೆ ಮಾಡ್ಸಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿರ್ತಾರೆ. ಕಲ್ಯಾಣಿ, ಕಾವ್ಯ, ಮಹಾದೇವ, ಪಂಚಮಿ ಎಲ್ಲರೂ ಕೂಡ ಬಂದಿರ್ತಾರೆ. ಅದೇ ಟೈಮ್ಗೆ ಕಾವ್ಯನ ಮೇಲೆ ಅಟ್ಯಾಕ್ ಮಾಡಿದಂತಹ ಒಬ್ಬ ರೌಡಿ ಕೂಡ ಅಲ್ಲೇ ಬಂದಿರ್ತಾನೆ. ಬಟ್ ಹೇಳಿರ್ತಾನೆ ಮಹಾದೇವ ಇರಬೇಕಾದ್ರೆ ಅವನ ಮೇಲೆ ಅಟ್ಯಾಕ್ ಮಾಡಬೇಡ ಅಂತ. ಆದರೂ ಕೂಡ ಆ ರೌಡಿ ಅಟ್ಯಾಕ್ ಮಾಡೋಕ್ಕೆ ಅಂತ ಬರ್ತಾನೆ. ಕಾವ್ಯ ಗೊತ್ತಿದ್ದಲ್ಲೇ ಹಾಗೆ ಮಾತಾಡ್ಕೊಂಡು ಇಬ್ಬರು ಪಂಚಮಿ ನಡ್ಕೊಂಡು ಬರ್ತಿರ್ತಾನೆ. ನಿಮ್ಮ ಹುಡುಗಂಗು ದೇವಸ್ಥಾನ ಅಂದರೆ ತುಂಬ ಇಷ್ಟನ ಪಂಚಮಿ ಅಂತ ಹೇಳ್ತಾರೆ. ಏನು ನಾಚ್ಕೋತಿದ್ಯಾ ಅಂತ ಹೇಳ್ಬಿಟ್ಟು ಹಾಗೆ ನಡ್ಕೊಂಡು ಪ್ರದಕ್ಷಿಣೆ ಬರ್ತಾನೆ. ಅವನು ಬೇಕು ಬೇಕು ಅಂದರೆ ಗುದ್ಕೊಂಡು ಹೋಗ್ತಾನೆ. ಅಂತ ಹೇಳ್ತಾರೆ. ಸಾರಿ ಅಕ್ಕ, ನೋಡಲಿಲ್ಲ, ಮಿಸ್ ಆಯಿತು ಅಂತ ಹೇಳ್ತಾರೆ. ಸರಿ ಆಯಿತು, ಪರವಾಗಿಲ್ಲ ಬಿಡು ಅಂತ ಹೇಳ್ತಾರೆ. ಆದರೂ ಕೂಡ ಅವನು ತುಂಬ ಕೆಟ್ಟದಾಗಿ ನೋಡಿಕೊಂಡು ಹಾಗೆ ಕಣ್ಣು ನೋಡ್ಕೊಂಡು ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಮಹಾದೇವ್ ಕೂಡ ಅಲ್ಲೇ ಬಂದು ನಿಂತಿರ್ತಾರೆ. ಏನ್ಲಾ ಅಂತ ಹೇಳ್ತಾರೆ. ಏನ್ರೇ ಏನೋ ಅಂತ ಜೋರಾಗಿ ಅವನು ಕೂಡ ಅದ್ಲಿಸ್ತಾನೆ. ಏನು ವಾಯ್ಸ್ ಜೋರಾಗೈತೆ, ತಪ್ಪಾಯಿತು, ಕ್ಷಮಿಸ್ಬಿಡೋಣ, ನನಗೆ ಗೊತ್ತಾಯಿತು. ಏನು ಅನ್ಕೊಂಬಿಟ್ಟಿದ್ಯಾ? ಯಾರನ್ನ ಡಿಕ್ಕಿ ಹೊಡೆದಿದ್ದು ಅಂತ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ಯಾ? ಆ ಹುಡುಗಿಗೆ ಯಾಕೆ ಡಿಕ್ಕಿ ಹೊಡೆದೆ? ಅಯ್ಯೋ ಗೊತ್ತಾಗ್ಲಿಲ್ಲ ಕಾರಣ, ಕ್ಷಮಿಸ್ಬಿಡೋಣ ಅಂತ ಹೇಳ್ತಾನೆ. ಆಗ ಅವ್ನು ಕುತ್ಕೆಲಿದ್ದಂತಹ ಒಂದು ಡಾಲರ್ನ ಮಹಾದೇವ ನೋಡ್ತಾನೆ. ಇದು ಅದೇ ಡಾಲರ್ ಅಲ್ವಾ ಅಂತ ಅವನಿಗೂ ಕೂಡ ಸ್ವಲ್ಪ ಕ್ಲಾಶ್ ಆಗುತ್ತೆ. ತಪ್ಪಾಯ್ತು ಕಾರಣ, ನೋಡಲಿಲ್ಲ ಅಂತ ಹೇಳ್ಬಿಟ್ಟು ಆ ರೌಡಿ ಹಾಗೆ ಹೊರಟಾಗ್ತಾನೆ. ಸರಿ ಆಯಿತು ಹೋಗು ಅಂತ ಹೇಳ್ತಾನೆ. ಆಗ ಮಹಾದೇವಂಗೆ ಸ್ವಲ್ಪ ಕ್ಲಾಶ್ ಆಗುತ್ತೆ. ಈ ಡಾಲರ್ನ ನಾನು ಎಲ್ಲೋ ನೋಡಿದ್ನಲ್ಲ, ಅವತ್ತು ಫೈಟಿಂಗ್ ಮಾಡಬೇಕಾದ್ರೆ ಕಾವಿನ ಮೇಲೆ ಕೆಣಕಿದ್ರಲ್ಲ, ಅದರಲ್ಲಿ ಒಬ್ಬ ಅವನು ಹಾಕ್ಕೊಂಡಿದ್ದ, ಅದು ಅದೇ ಥರನೇ ಇತ್ತು. ಮೋಸ್ಟ್ಲಿ ಅವನೇ ಇರ್ಬೋದಾ? ನಾನು ನೋಡಿ ಇವನು ಅದಕ್ಕೆ ಮೋಸ್ಟ್ಲಿ ಎದ್ರುಕೊಂಡು ಓಡೋಗ್ತಿರ್ಬೇಕು ಅಂತ ಹೇಳ್ತಾನೆ. ಆಗ ಆ ರೌಡಿದ್ದನು ಹೇಳಿದ್ದ ಮಹಾದೇವ ಇರ್ಬೇಕಾದ್ರೆ ಹೋಗ್ಬೇಡ ಅಂತ, ಅವನೆಲ್ಲಿ ನನ್ನ ಫಾಲೋ ಮಾಡ್ತಾವನೋ ಏನೋ, ಒಂದು ಸದ್ಯ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿಬಿಟ್ಟು ಪಟ 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 ಅಂತ ನಡ್ಕೊಂಡು ಹೋಗ್ತಿರ್ತಾನೆ. ಮಹಾದೇವ ಸ್ವಲ್ಪ ಕ್ಲಾಶ್ ಆಗುತ್ತೆ, ಅವನೇ ಇರ್ಬೋದು ಅಂತ. ನಿಂತ್ಕೊಳ್ಳ ಅಂತ ಹೇಳ್ಬಿಟ್ಟು ಹಿಂದಿಂದೆ ಬರ್ತಾನೆ ಇರ್ತಾನೆ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಹೋಯ್ತು, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ ನಿನ್ನ, ನಿಂತ್ಕೊಳ್ಳ ಅಂತ ಹೇಳ್ತಾನೆ ಇರ್ತಾನೆ, ಕೂಗ್ತಾನೆ ಇರ್ತಾನೆ. ಆಗ ನಿಲ್ಲೋದೇ ಇಲ್ಲ. ಆಗ ಅಲ್ಲೊಂದು ತ್ರಿಶೂಲ ಇರುತ್ತೆ. ಆಗ ಮಹಾದೇವ ಅದನ್ನು ಇಟ್ಕೊಂಡು ಕೈಯಲ್ಲಿ ಜೋರಾಗಿ ಅವನ ಮೇಲೆ ಬಂದು ಅಟ್ಯಾಕ್ ಮಾಡೇ ಬಿಡ್ತಾನೆ. ಅವನು ಕೆಳಗಡೆ ಬಿದ್ದೆ ಹೋಗ್ತಾನೆ. ಯಾಕೆ ನನ್ನನ್ನು ಹೊಡಿತಾ ಇದೆಯಾ? ಏನಾಯಿತು ಅಂತ ಕೇಳ್ತಾನೆ. ಏನಾಯ್ತಾ? ಏನು ಅಂದ್ಕೊಂಬಿಟ್ಟಿದ್ಯಾ ನೀನು? ಡ್ಯಾಶ್ ಹೊಡಿಯೋದು ಹೇಳ್ತಾಳೆ. ಅವತ್ತು ಅಟ್ಯಾಕ್ ಮಾಡಿದ್ದು ನೀನೇ ಅಂತ ಗೊತ್ತಿದ್ದೀನಿ ಅಂತ. ಯಾವ ಅಟ್ಯಾಕ್ ಅಣ್ಣ? ಏನಣ್ಣ? ನಾನು ಏನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ಹೌದು, ನಿನಗೇನು ಗೊತ್ತಿಲ್ಲ ಕಣ್ಲಾ, ಹೇಳ, ಸತ್ಯ ಬೊಗುಳ್ಳ ಅಂತ ಹೇಳ್ತಾನೆ. ಈ ಡಾಲರ್ ಯಾರ್ದಲ್ಲ? ನನಗೇನು ಗೊತ್ತು? ಈ ಡಾಲರ್ಗೂ ಅದಕ್ಕೂ ಸಂಬಂಧ ಏನು? ಈ ಡಾಲರ್ ನಂದು, ನಾನು ಹಾಕ್ಕೊಂಡಿದ್ದೀನಿ. ಹಾಗಾದರೆ ಅವನು ನೀನೇ ಅಂತ ಗೊತ್ತಾಯಿತು. ಏನು ವಿಷಯ ಅಣ್ಣ? ಏನು ಹೇಳ್ತಿದ್ಯಾ? ನನಗೆ ಗೊತ್ತಾಯ್ತಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ವಾ? ಬಾಯಿ ಬಿಡಿಸ್ತೀನಿ ತಡಿ ನಿನಗೆ ಅಂತ ಹೇಳ್ತೇನೆ. ಈ ಡಾಲರ್ಗೂ ನನಗೂ ಸಂಬಂಧ ಇಲ್ಲ ಕಣಣ ಅಂತ ಹೇಳ್ತಿದ್ದೆ. ಸಂಬಂಧ ಇಲ್ದಲೇ ಐತೇನಿಲ್ಲ, ನಾನು ಎದ್ರುಕೊಂಡು ನೀನು ಮುಂದೆ ಬರ್ತಾ ಇದೆಯಾ? ಹೇಳಲಾ, ಬೊಗ್ಳುಲ್ಲ, ಅವತ್ತು ಯಾಕ್ಲಾ ನನ್ನ ಹೆಂಡ್ತಿ ಕಾವ್ಯನ ಮೇಲೆ ಕೆಣ್ಕಿದ್ರಿ ನೀವು? ಅಯ್ಯೋ ಇಲ್ಲ ಕಣಣ, ನಂಗೆ ಗೊತ್ತಿಲ್ಲ, ಆ ವಿಷಯಕ್ಕೂ ನನಗೂ ಏನೂ ಗೊತ್ತಿಲ್ಲ ಕಣಣ, ನನಗೆ ನೀನು ಏನೇನೋ ಕೇಳ್ತಾ ಇದೆಯಾ ನನಗೆ ಅಂತ ಹೇಳ್ತಾರೆ. ಬೊಗಳಿದ್ರೆ ಸರಿ, ಈ ಮಹಾದೇವ ತಲೆ ಕೆಟ್ಟರೆ ಮಾತ್ರ ರುದ್ರ ತಂಡವ ಆಡ್ಬಿಡ್ತಾನೆ. ಇದೇ ಲಾಸ್ಟ್, ನಿನ್ನ ಜೊತೆ ಇನ್ನೂ ಒಬ್ಬ ಇದ್ದ, ಯಾರಲ್ಲ ಅವನು? ಹೇಳಲಾ, ಬೊಗಳಲ್ಲ, ನೀನು ಇಲ್ಲಿಂದ ಹೋಗ್ಬೇಕು ಅಂತಂದರೆ ಅವ್ನು ಯಾರು ಅಂತ ಹೇಳ್ಬಿಟ್ಟು ಹೋಗಬೇಕು, ಇಲ್ಲ ಅಂತಂದರೆ ನನ್ನ ಕೈಲಿ ನೀನು ಒದೆ ತಿಂದೆ ಸಾಧ್ಯ. ಹೇಳು, ನಿನ್ನ ಜೊತೆ ಇದ್ದನು ಇನ್ನೊಬ್ಬ ಯಾರು ಅಂತ ಹೇಳು ಅಂತ ಹೇಳಿಬಿಟ್ಟು ಮಹಾದೇವ ಚೆನ್ನಾಗಿ ಹೊಡಿತಾ ಇರ್ತಾನೆ. ಆಗ ದೇವಸ್ಥಾನದಲ್ಲಿರುವಂತಹ ಎಲ್ಲ ಜನರು ಕೂಡ ಮಹಾದೇವನೇ ನೋಡ್ತಾ ಇರ್ತಾರೆ. ಆಗ ಇನ್ನೊಂದು ಕಡೆ ಕಲ್ಯಾಣಿ ಕಾವ್ಯ ಮತ್ತು ಪಂಚಮನ ಕೇಳ್ತಾರೆ. ಏನು ರಮ್ಮ, ಎಲ್ಲೋಗಿದ್ರಿ? ಅದು ದೀಪ ಹಚ್ಚಿ ಬರೋ ಲೇಟ್ ಆಯ್ತಮ್ಮ ಅಂತ ಹೇಳ್ತಾರೆ. ಹೌದಾ, ಮಹಾದೇವ ಇಲ್ಲಿ? ಮಹಾದೇವನ ಬಂದಿಲ್ಲ ಅಂತ ಕೇಳ್ತಾರೆ. ಸರಿ ಹೋಯ್ತು, ನಿಮ್ಮನ್ನು ಹುಡ್ಕೊಂಡು ಅವನು ಹೋದ, ಅವ್ನು ಹುಡ್ಕೊಂಡು ಈಗ ನಾವು ಹೋಗ್ಬೇಕು ಅಲ್ವಾ ಅಂತ ಹೇಳ್ತಾರೆ. ಹೌದಾ, ಹಾಗೇನಿಲ್ಲ, ಹೊರಗಡೆ ಎಲ್ಲರೂ ಇರ್ತಾನೆ ಅಂತ ಮಾತಾಡ್ತಿರ್ತಾನೆ. ಅದೇ ಟೈಮ್ಗೆ ಒಂದು ಹುಡುಗ ಬರ್ತಾನೆ. ಆ ಹುಡುಗ ಬಂದು ಅಮ್ಮ ಸ್ವಲ್ಪ ಬೇಗ ಬನ್ನಿ ಮಹಾದೇವಣ್ಣ, ಅಲ್ಲಿ ಯಾರಿಗೋ ಕಣೆ ಚೆನ್ನಾಗಿ ಚುಚ್ಚುತ್ತಾ ಇದ್ದಾನೆ. ಹೌದಾ? ಅಯ್ಯೋ ದೇವ್ರೆ, ಇವನೇನು ಮಾಡ್ಕೊಬಿಟ್ಟ ಅಂತ ಹೇಳ್ಬಿಟ್ಟು ಆಗ ಬರ್ತಾರೆ. ಹೇಳ್ತೀಯೋ ಇಲ್ವಲ್ಲ? ಅದು ನನ್ನ ಹೆಂಡ್ತಿ ಮೈ ಮುಟ್ಟಕ್ಕೆ ನಿಮ್ಗೆ ಎಷ್ಟಲ ಧೈರ್ಯ? ನಾನಿರುವಾಗ ನಾನು ಹೆಂಡ್ತಿ ಮೈ ಮುಟ್ಟಕ್ಕೆ ಅಂತ ನೀವು ಬರ್ತೀರಾ? ಯಾರು ಅಂತ ಹೇಳು. ಹೇಳ್ದೆ ನಿಜವಾಗೂ ನೀನು ಇಲ್ಲೇ ಸಾಯಿಸ್ಬಿಡ್ತೀನಿ. ಹೇಳ್ತೀಯೋ ಇಲ್ವೋ? ಬೊಗಳಲ್ಲ ಬಾಯ್ಬಿಟ್ಟು. ಅವತ್ತೆಲ್ಲ ಚೆನ್ನಾಗಿತ್ತು, ಅವಾಗೆಲ್ಲ ಮಾಡೋಕ್ಕೆ, ಇವಾಗ ಚೆನ್ನಾಗಿಲ್ವಾ? ಯಾರು ಅಂತ ಹೇಳು. ಹೇಳಿದರೆ ಸರಿ ಹೋಯ್ತು ಅಂತ ಹೇಳ್ತು. ಗೊತ್ತಿಲ್ಲ ಕಣ, ನನಗೂ ಆ ವಿಷಯಕ್ಕೂ ಸಂಬಂಧ ಇಲ್ಲ ಕಾರಣ. ನೀನು ಏನು ಹೇಳ್ತಿದ್ಯಾ ಅಂತಲೇ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ಲ ನಿನಗೆ, ನನಗೆ ಎಲ್ಲ ಅರ್ಥ ಆಗ್ತಿದೆ, ನೀನೇ ಅಂತ ನನಗೆ ಖಚಿತವಾಗಿ ಗೊತ್ತು ಕಣ್ಲಾ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಬಂದು ಶಾಕ್ ಆಗ್ತಾರೆ. ಕಲ್ಯಾಣಿ, ಕಾವ್ಯ, ಪಂಚಮೆಲ್ಲರೂ ಕೂಡ ನೋಡ್ತಾರೆ. ಮಹಾದೇವು ಏನಿದು ಅಂತ ಹೇಳ್ತಾರೆ. ನಿನ್ನ ಸುಮ್ಮನೆ ಬುಡಕಲ್ಲ ಕಣ್ಲಾ ಅಂತ ಜೋರಾಗಿ ತ್ರಿಶೂಲನ ಇಟ್ಕೊಂಡು ಎತ್ತೇ ಬಿಡ್ತಾನೆ. ಮಹಾದೇವು ನಿಲ್ಲಿಸು,
ಏನಿದು ಏನು ಮಾಡಕ್ಕೆ ಕೊಟ್ಟಿದ್ಯಾ ನೀನು ಅಂತ ಹೇಳ್ತಾರೆ. ಅವ್ವ ನೀನು ಸುಮ್ಮನಿರವ ಅಂತ ಹೇಳ್ತಾರೆ. ಕತ್ತಿ ಇಳಿಸ್ತೀಯೋ ಇಲ್ವೋ ನೀನು ಅಂತ ಹೇಳ್ತಾರೆ. ಅವ್ವ ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರವ ಮಹಾದೇವ, ನಿಂಗೆ ಹೇಳ್ತಾ ಇದ್ದೀನಿ, ನೀನು ಮಾಡ್ತಿರೋದೆಲ್ಲ ತಪ್ಪು, ಇಳಿಸು. ಆ ಹುಡುಗ ಏನು ಮಾಡಿದ್ದಾನೆ ಅಂಥದ್ದು, ಯಾಕೆ ಈಗ ಆಡ್ತಿದ್ಯಾ ಮಹಾದೇವ, ಬಿಸಾಕು ತ್ರಿಶೂಲನ ಅಂತ ಹೇಳ್ತಾ ಇದ್ದೀನಿ ನಿನಗೆ. ಅವ್ವ ನೀನು ಸುಮ್ಮನಿರವ, ಯಾಕೆ ಹಿಂಗೆ ಆಡ್ತಿದ್ಯಾ, ಈ ನನ್ನ ಮಗನ ಇವತ್ತು ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆ ರೌಡಿ ಇದ್ದನು ಕಲ್ಯಾಣಿ ಅಮ್ಮನ ಕಾಲಿಟ್ಕೊಂಡ್ಬಿಡ್ತಾನೆ. ಅಮ್ಮ ದಯವಿಟ್ಟು ನನ್ನ ಕಾಪಾಡಿ ಅಮ್ಮ, ನನಗೇನು ಅಂತಲೇ ಗೊತ್ತಿಲ್ಲ, ಇವನು ಯಾಕೆ ನನಗೆ ಹೊಡಿತಿದ್ದಾನೆ ಗೊತ್ತಿಲ್ಲ, ಈ ರಾಕ್ಷಸನಿಂದ ನನ್ನನ್ನು ಕಾಪಾಡಿ ಅಮ್ಮ ಅಂತ ಹೇಳ್ಬಿಟ್ಟು ಕಾಲಿಟ್ಕೊಂಡ್ಬಿಡ್ತಾನೆ. ಬಿಡ್ಲಾ ನಮ್ಮ ಅವ್ವನ ಕಾಲು ಇಟ್ಕೊಂಡ್ಬಿಟ್ಟ ತಕ್ಷಣ ನಾನೇನು ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ, ಸತ್ಯ ಬೊಗಳಲ್ಲ, ಅವತ್ತೇನು ನಡೀತು ಏನು ಇಲ್ಲ, ನಿನ್ನ ಜೊತೆ ಯಾರಿದ್ದಾರೋ ಅಂತ, ಯಾಕೋ ಏನಾಯಿತು, ಏನು ಮಾಡಿದ್ನೋ ಇವನು ಅಂತ ಕೇಳ್ತಿರ್ತಾರೆ. ಮಹಾದೇವ ಬಟ್ ಹೇಳುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಹೇಳೋದೇನು ಅಂತ ಹೇಳ್ತಾರೆ. ಅತ್ತೆ ಅಲ್ಲಿ ನಾವು ದೇವಸ್ಥಾನ ಪ್ರದಕ್ಷಿಣೆ ಹಣ ಹಾಕಬೇಕಾದ್ರೆ ಇವನೇ ಬಂದು ನಮಗೆ ಡಿಕ್ಕಿ ಹೊಡೆದ, ಅದಕ್ಕೆ ಇವನು ಈ ರೀತಿ ಹಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾಗಲ್ಲ ಕಾವ್ಯ, ನಿನಗೆ ಗೊತ್ತಿಲ್ಲ, ಸುಮ್ಮನಿರು ಅಂತ ಹೇಳ್ತಾನೆ ಮಹಾದೇವ. ಸುಮ್ಮನಿರು ಸಾಕು, ನಿಲ್ಲಿಸು ಮಹಾದೇವ, ಇನ್ನು ಎಷ್ಟು ನಿನ್ನ ಕಡೆ ಸಮಜಾಯಿಸಿ ಕೊಡ್ತೀಯಾ ಅಂತ ಕಾವ್ಯ ಬೈತಿರ್ತಾಳೆ. ಯಾಕೋ ಮಹಾದೇವ ಈ ಥರ ರೌಡಿ ಥರ ಆಡ್ತಿದ್ಯಾ, ಇಡೀ ಜನ ಎಲ್ಲ ನಿನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದೀರಲ್ಲೋ ಅಂತ ಹೇಳ್ತಾರೆ. ಹೌದು ಅತ್ತೆ, ನಾವು ದೇವಸ್ಥಾನದೊಳಗೆ ಪ್ರದಕ್ಷಿಣೆ ಹಾಕಿ ಬರಬೇಕಾದ್ರೆ ನಮ್ಮನ್ನು ಗುದ್ದ, ಅದಕ್ಕೋಸ್ಕರ ಬಂದು ಹೀಗೆಲ್ಲ ಹೊಡಿತಿದ್ದಾನೆ, ಇವನು ಕಾಡು ಮೃಗುನ್ ಥರ ನಡ್ಕೋತಾ ಇದ್ದಾನೆ ಅಂತ ಹೇಳ್ತಾರೆ. ಮಹಾದೇವ ನಿಲ್ಲಿಸು ಸಾಕು ಅಂತ ಜೋರಾಗಿ ಒಂದು ಕಪಾಲಕ್ಕೆ ಹೊಡೆದೇ ಬಿಡ್ತಾಳೆ ಕಲ್ಯಾಣಿ. ಇನ್ನು ಎಷ್ಟು ಕ್ರೂರ ಥರದಿಂದ ನಡ್ಕೋತೀಯಾ ಅಂತ ಕಾವ್ಯ ಬೈತಿರ್ತಾಳೆ. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ, ಅಷ್ಟು ಸಲ ಜೈಲಿಗೆ ಹೋಗಿ ಬಂದರೂ ಕೂಡ ನೀನು ಈ ರೌಡಿಸಮ್ನ ಬಿಟ್ಟಿಲ್ಲ, ಬುದ್ಧಿನೇ ಕಲ್ತ್ಕೊಂಡಿಲ್ಲ ನೀನು, ಛೇ ಅಂತ ಹೇಳಿಬಿಟ್ಟು ಕಾವ್ಯ ಬೈತಾ ಇರ್ತಾಳೆ. ಅಮ್ಮ ದಯವಿಟ್ಟು ನನ್ನ ಕಾಪಾಡಿ ಅಂತ ಬೈತಿರ್ತಾಳೆ. ನಿನ್ನ ಯಾವತ್ತೂ ಬದಲಾಗೋ ಥರ ನಾಟಕ ಮಾಡಿದರೂ ಕೂಡ ನಿನ್ನ ನಂಬರು ಯಾರೂ ಇಲ್ಲ ಮಹಾದೇವ, ನಿನ್ನಂಥ ಕೆಟ್ಟು ಹುಳ ಮೃಗ ಯಾರೂ ಇಲ್ಲ, ಈ ಎಲ್ಲರೂ ಕೂಡ ಊರು ತುಂಬ ಮಾತಾಡ್ತಿದ್ದಾರೆ ರೌಡಿ ಅಂತ, ನೀನು ಅದ್ರ ತಕ್ಕಾಗೆ ನೀನು ನಡ್ಕೋತಾ ಇದೆಯಲ್ಲ ಇನ್ನೂ, ಛೇ ನಿನ್ನ ಏನು ಅನ್ಕೊಂಬಿಟ್ಟಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ರೌಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ, ನಾನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ಬೋದು, ಆದರೆ ಇವೆಲ್ಲ ಬೇಡ ಅಂತ ನಾನು ಎದ್ದೋಗ್ತೀನಿ ಅಂತಾನೆ. ಅವನು ಅಲ್ಲಿಂದ ಹೊರಟಾಗ್ತಾನೆ. ಆಗ ಕಾವ್ಯ ನೋಡು ಅವನದು ಮನುಷ್ಯತ್ವ ಅಂದರೆ ಅವನೇನು ತಪ್ಪು ಮಾಡಿಲ್ಲ ಅಂದರೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಛೇ ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಮಹಾದೇವ, ನೀನು ಎಷ್ಟು ಸರಿ ಬದಲಾಯಿಸಿದ್ರು ಅಷ್ಟೇ. ಅತ್ತೆ ಬನ್ನಿ ನಾವಿಲ್ಲಿಂದ ಹೋಗೋಣ, ಪಂಚಮಿ ಬಾ ಹೋಗೋಣ, ಇವ್ರನ್ನ ಗುದ್ದಾಡ್ಕೊಂಡು ನೋಡ್ಕೊಂಡಿದ್ರೆ ಇಡೀ ಊರು ಜನ ನಮ್ಮನ್ನ ಕೈ ತೋರಿಸಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾರೆ. ಮಹಾದೇವ ಅವ್ವ ಅಂತ ಕೂಗ್ತಾನೆ ಇರ್ತಾನೆ, ಆದರೂ ಕೂಡ ಹೊರಟಾಗ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಸ್ನೇಹ ಫೋನ್ ಮಾಡ್ತಾನೆ ಇರ್ತಾನೆ ರಾಮ್ಗೆ. ಫೋನ್ ಮಾಡಿದರೂ ಕೂಡ ರಾಮ್ ರಿಸೀವ್ ಮಾಡ್ತಾನೆ ಇರಲ್ಲ. ಛೇ ನನ್ನ ಫೋನೇ ಎಷ್ಟು ಸಲ ಕಾಲ್ ಮಾಡಿದರೂ ಕಟ್ ಮಾಡ್ತಿದ್ಯಾ, ಇದರ ಪರಿಣಾಮ ನೆಟ್ಟಗಿರೋ ರಾಮ್ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾನೆ ಇರ್ತಾನೆ. ಫೋನ್ ಮಾಡಿದ್ರು ಕೂಡ ಅಷ್ಟು ಸಲ ಕಟ್ ಮಾಡ್ತಾನೆ ಇರ್ತಾನೆ. ಇವ್ಳಿಗೇನು ಮಾನ ಮರ್ಯಾದೆ ಇಲ್ಲ, ಎಷ್ಟು ಸಲ ಬೈದರೂ ಹೋಗಿದ್ರು ಕೂಡ ಇದೇ ಥರ ಫೋನ್ ಮಾಡ್ತಿರ್ತಾಳೆ ಅಂದ್ಕೊಳ್ತಾರೆ. ಇನ್ನೊಂದು ಕಡೆ ಸ್ನೇಹ ರಾಮ್ ನಾನು ಹೇಳಿದ ರೀತಿ ಬಂದರೆ ನನ್ನ ಪ್ರೀತಿ ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ಈ ಪರಿಣಾಮ ಬೇರೆಯೇ ಇರುತ್ತೆ ಅಂತ ಮಾತಾಡ್ತಿರ್ತಾಳೆ ಸ್ನೇಹ. ಇನ್ನೊಂದು ಕಡೆ ಪ್ರೇಮ ಬಟ್ಟೆ ಇಟ್ಕೊಂಡು ಹಾಗೆ ಈ ದಾರಿನೇ ಕಾಣಲ್ಲ ಆಗ ಓದ್ಕೊಂಡು ಬರ್ತಿರ್ತಾಳೆ. ಅದೇ ಟೈಮ್ಗೆ ರಾಮ್ ಕೂಡ ಬರ್ತಾನೆ. ರಾಮ್ ಅಂತ ಹೇಳ್ಬಿಟ್ಟು ಹಾಗೆ ಇಬ್ಬರು ಕೂಡ ಡ್ಯಾಶ್ ಹೊಡೆದು ಬಿದ್ದೇ ಬಿಡ್ತಾರೆ ಕೆಳಗಡೆ. ಪ್ರೇಮ ನಿಂಗೇನು ಗೊತ್ತಾಗಲ್ವಾ, ಈ ನೆಲನೇ ಕಾಣ್ದಿಲ್ಲ ರೀತಿ ಈ ಬಟ್ಟೆನ ಒದ್ಕೊಂಬರ್ತಿದ್ಯಲ್ಲ ಅಂತ ಹೇಳ್ತಾರೆ. ಅಯ್ಯೋ ಏಟಾಯ್ತಾರ ಎದ್ದೇಳು ಅಂತ ಹೇಳ್ತಾರೆ. ಏನು ಏಟಾಯ್ತಾರ, ಗುದ್ಬಿಟ್ಟು ಇವಾಗ ಏಟಾಯ್ತಾ ಅಂತ ಕೇಳ್ತಿದ್ಯಾ, ಬರೀ ನೀನು ಮಾಡೋವೆಲ್ಲ ಎಂಥದ್ದೇ, ಆದರೂ ಒಂಥರ ಚೆನ್ನಾಗಿತ್ತು ರಾಮ್, ಇದು ಏನು ಚೆನ್ನಾಗಿತ್ತು ತರಲೆ, ಅದು ಏನು ಹೇಳ್ತಿದ್ಯಾ, ಏನು ಲಾಭ ಆಯಿತು ಅಂತ ಹೇಳ್ತಿದ್ಯಾ, ಬಟ್ ಈಗ ನೋಡು ಕಿವಿ ಇಣ್ತೀನಿ, ಬಿಡು ರಾಮ್ ಯಾರೋ ಬಂದರು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನೂ ತರಲೆ ಬಿಟ್ಟೆ ಇಲ್ಲ ಅಂತ ರಾಮ್ ಹಾಗೆ ಮಾತಾಡಿಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಕಲ್ಯಾಣಿ ತುಂಬ ಬೇಜಾರು ಮಾಡಿಕೊಂಡು ಹತ್ಕೊಂಡು ಬಂದಿರ್ತಾಳಲ್ಲ, ಸೊ ಹಾಗಾಗಿ ಕೂತಿರ್ತಾಳೆ. ಕಾವ್ಯ ಬೈದಿರ್ತಾಳೆ, ನೀನು ಜೈಲಿಗೆ ಹೋಗಿ ಬಂದರೂ ಕೂಡ ನೀನು ಬುದ್ಧಿ ಬಿಟ್ಟೇ ಇಲ್ಲ, ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಅಂತ ಎಲ್ಲ ಪಾಪ ಬೈದಿರ್ತಾಳೆ. ಅದನ್ನ ನೆನೆಸ್ಕೊಂಡು ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಪಂಚಮಿ ಕಾಫಿನ ತೊಗೊಂಡು ಬರ್ತಾರೆ. ಅವ್ವ ಕಾಫಿ ತಗೊಂತ, ನನಗೆ ಬೇಡಮ್ಮ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅವ್ವ ಒಂದು ಸ್ವಲ್ಪ ಕುಡಿ ಅಂತ ಹೇಳ್ತಾರೆ, ಆದರೂ ಕೂಡ ನನಗೆ ಬೇಡ ಹೋಗು ಅಂತ ಅಲ್ಲಿಂದ ಕಳಿಸ್ತಾರೆ. ಮಹಾದೇವನು ಕರೆಕ್ಟಾಗಿ ಬರ್ತಾನೆ. ಬಾರೋ ಇಲ್ಲಿ ಮಹಾದೇವ, ಯಾಕೆ ನಿನಗೆ ನನ್ನ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ವಾ, ಅದಕ್ಕೆ ನೀನು ಹೀಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಅದು ಆಗಲ್ಲ ಅವ್ವ, ಸ್ವಲ್ಪ ಅರ್ಥ ಮಾಡ್ಕೊ, ನಾನು ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನು ಕ್ಷಮೆ, ನೀನು ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಾ, ಆ ಹುಡುಗ ಅಕಸ್ಮಾತ್ ನಿನ್ನ ಕೋಪದಲ್ಲಿ ಅವ್ನು ಸತ್ತೋಗಿದ್ರೆ ಆಗ ಎಷ್ಟು ಸಲ ಕ್ಷಮೆ ಕೇಳಿದ್ರು ಬರ್ತಿದ್ದೇನೋ ಅವನು, ನಿನ್ನನ್ನೇ ನಂಬ್ಕೊಂಡಿರೋ ಅಂತ ನಾವೇನು ಮಾಡಬೇಕಿತ್ತು, ನೀನು ಜೈಲಿಗೆ ಹೋಗಿದ್ರೆ ಆಸೆ ಕನಸುಗಳನ್ನೆಲ್ಲ ಬಿಟ್ಟು ಕಾವ್ಯನ ಜೊತೆ ಮದುವೆ ಆಗಿದೆಯಾ, ಮದುವೆ ಆದಮೇಲೆ ಕೂಡ ಸರಿ ಆಯ್ತೀನಿ ಅಂತ ಕೂಡ ನಮ್ಮ ಮಾತು ಕೊಟ್ಟಿದೆ, ಇದೇನೋ ನೀನು ಸರಿಯಾಗಿದ್ದು ಅವ್ವ, ನಾನು ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊ ಅದು ಅಂತ ಹೇಳ್ತಾರೆ. ಏನದು ಏನು ಸತ್ಯ ಅಂತನಾದರೂ ಹೇಳು, ಯಾಕೆ ಹಿಂಗೆ ಮಾತಾಡ್ತಿದ್ಯಾ
ಅಂತ ಹೇಳ್ತಾರೆ. ಆ ಕಾವ್ಯ ನೋಡು, ಅವಳ ಆಸೆ ಕನ್ಸುಗಳನ್ನೆಲ್ಲನೂ ಬದಿ ಕೊಟ್ಟು ನಿನ್ನ ಜೊತೆ ಮದುವೆ ಆದಳು. ನಮ್ಮ ಸತ್ಯಣ್ಣನಿಗೆ ಏನಂತ ಮಾತು ಹೇಳಿ ನಾನು, ನೀನು ಜೈಲಿಗೆ ಹೋಗಿದ್ರೆ ಇನ್ನಂಥ ರೌಡಿಗೆ ನನ್ನ ಮಗಳು ಕೊಟ್ಟನಲ್ಲ ಅಂತ ಅವರು ಕೊರಗಿ ಸಾಯಬೇಕಿತ್ತು ಅಂತ ಹೇಳ್ತಾರೆ. ನೋಡಪ್ಪ ಆರಾಮ್, ನಿಮ್ಮ ಅಣ್ಣನ ಎಂಥ ಕೆಲಸ ಮಾಡಿದ್ದಾನೆ, ಈ ಮನುಷ್ಯತ್ವ ಇಲ್ದಲೆ ಭೃಗು ಥರ ನೆಟ್ಕೊಂಡಿದ್ದಾನೆ ಆ ದೇವಸ್ಥಾನದಲ್ಲಿ ಅಂತ ಹೇಳ್ತಿರುತ್ತೆ. ನೀನು ನನ್ನ ಮಗನೇ ಅಲ್ಲ ಕಣೋ ಅಂತ ಹೇಳ್ತಾರೆ. ಅವ್ವ ಹಾಗೆಲ್ಲ ಅನ್ಬೇಡ ಕಣವ ಪ್ಲೀಸ್, ನಾನು ಏನೂ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಅವನ ಥರ ಅವನ ಮೇಲೆ ಆ ಥರ ಹೋಗಿದೆ. ಅವನ ಅಕಸ್ಮಾತ್ ಅವನು ಅಲ್ಲೇ ಸತ್ತೋಗಿದ್ರೆ ನಮ್ಮ ಗತಿ ಏನು? ಇಂಥ ಮಗನ ಎತ್ತಿದೆ ಅಂತ ನನಗೆ ನಾಚಿಕೆ ಆಗ್ತಿದೆ ಮಹಾದೇವ. ನೀನು ಯಾವತ್ತೂ ಕೂಡ ನೀನನ್ನು ಅವ್ವ ಅಂತ ಕರಿಬೇಡ. ನೀನು ಯಾವತ್ತೂ ನನ್ನ ಮಾತನ್ನ ಮುರಿದು ಮೀರಿ ನೀನು ಮುಂದೆ ಹೋದೋ ಅವತ್ತೇ ನೀನು ನನ್ನ ಪಾಲಿಗೆ ಸತ್ತೋದೆ ಮಹಾದೇವ. ಅವ್ವ ಹಂಗೆಲ್ಲ ಮಾತಾಡಬೇಡ ಕಣವ್ವ ನೀನು ಅಂತ ಹೇಳ್ತಾರೆ. ಇನ್ನೇನು ಒಂದು ಮಾತು ಕೂಡ ನೀನು ಹೆಚ್ಚಿಗೆ ಮಾತಾಡಬೇಡ, ನಿನ್ನ ಮಾತು ಕೇಳೋಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾರೆ. ನಿನ್ನಂಥ ಮಗನ ಎತ್ತಿದ್ದಕ್ಕೂ ಕೂಡ ನಾನು ಸಂಕಟ ಪಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಬೈತಿರ್ತಾಳೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.